ಆನೇಕಲ್ ಪಟ್ಟಣದಲ್ಲಿ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಸಂಘದ ವತಿಯಿಂದ ಇಂದು ಡಾಕ್ಟರ್ ರಾಜ್ಕುಮಾರ್ ಅವರ 96ನೇ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ಆನೇಕಲ್ ಪಟ್ಟಣದ ದೇವರಕೊಂಡ ವೃತ್ತದಲ್ಲಿ ಆಯೋಜಿಸಲಾಗಿತ್ತು. ಹಾಗೆಯೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಎಲ್ಲರಿಗೂ ಅನ್ನ ಸಂತರ್ಪಣೆಯನ್ನು ಸಹ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಸಂಘದ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಸಿ.ಬಿ. ಮೋಹನ್ ರವರು ಮಾತನಾಡುತ್ತಾ, ಡಾಕ್ಟರ್ ರಾಜ್ಕುಮಾರ್ ಒಬ್ಬ ಮೇರು ನಟರು ಮಾತ್ರವಲ್ಲದೆ ಸರಳ ಸಜ್ಜನಿಕೆಯ ಸಾಕಾರ ರೂಪವಾಗಿದ್ದರು. ತಮ್ಮ ಅಭಿಮಾನಿಗಳನ್ನು ಅಭಿಮಾನಿ ದೇವರುಗಳೆಂದು ಸಂಬೋಧಿಸಿದ ಮೊದಲ ಮಹಾನ್ ವ್ಯಕ್ತಿ ಇವರೇ ಆಗಿದ್ದಾರೆ. ಸಿನಿಮಾ ಪ್ರಪಂಚದ ಸ್ವರ್ಣ ಯುಗದಲ್ಲಿ ಕನ್ನಡ ಸಿನಿಮಾ ಕ್ಷೇತ್ರಕ್ಕೆ ಇವರು ನೀಡಿದ ಕೊಡುಗೆ ಅಪಾರವಾದುದು. ಅವರು ಹಿಮಾಲಯದ ಎತ್ತರಕ್ಕೆ ಬೆಳೆದರೂ ಅಷ್ಟೇ ವಿನಯಶೀಲರಾಗಿದ್ದುದು ಕನ್ನಡ ನಾಡಿನ ಜನರ ಹೆಮ್ಮೆಯ ವಿಷಯವಾಗಿದೆ. ಇಡೀ ಕುಟುಂಬ ಸಂತೋಷದಿಂದ ನೋಡಿ ಆನಂದಿಸುವ ಉತ್ತಮ ಗುಣಮಟ್ಟದ ಚಿತ್ರಗಳು ಅವರದ್ದೇ ಆಗಿದೆ. ಅದೇ ರೀತಿ ಉತ್ತಮ ರಾಗ ಸಂಯೋಜನೆ ಚಲನಚಿತ್ರ ಗೀತೆಗಳು ಸಹ ಅವರು ನಟಿಸಿದ ಚಿತ್ರಗಳಲ್ಲಿ ಇವೆ ಎಂಬುದು ಪ್ರತಿಯೊಬ್ಬ ಕನ್ನಡ ಸಿನಿಮಾ ಅಭಿಮಾನಿಗಳಿಗೂ ತಿಳಿದ ವಿಚಾರವೇ ಆಗಿದೆ. ಅಂತಹ ಮಹಾನ್ ವ್ಯಕ್ತಿಯ ಜಯಂತಿಯನ್ನು ಸಾರ್ಥಕ ರೀತಿಯಲ್ಲಿ ಆನೇಕಲ್ ಪಟ್ಟಣದಲ್ಲಿ ಆಚರಿಸುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯವಾಗಿದೆ ಎಂದರು. ಇದೇ ಕಾರ್ಯಕ್ರಮದಲ್ಲಿ ಪಿ.ವಿ. ಪ್ರಸಾದ್ ರವರು ಮಾತನಾಡುತ್ತಾ, ಆನೇಕಲ್ ಪಟ್ಟಣ ಇರುವುದು ಗಡಿನಾಡಿನ ಪ್ರದೇಶದಲ್ಲಿ, ಆದರೂ ಇಲ್ಲಿ ಕನ್ನಡ ಭಾಷಾ ಅಭಿಮಾನಿಗಳು ಇದ್ದು ಕನ್ನಡ ಚಲನಚಿತ್ರಗಳನ್ನು ಅಭಿಮಾನಿಸಿ ಪೋಷಿಸಿದವರು ನಾವೇ ಆಗಿದ್ದೇವೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಭಾಜನರಾದ ಡಾಕ್ಟರ್ ರಾಜ್ಕುಮಾರ್ ಅವರು ಸಾಮಾನ್ಯ ಜನರಲ್ಲಿ ಒಬ್ಬರಾಗಿದ್ದರೆ ವಿನಃ ಜಂಬ ಗತ್ತುಗಳು ಏನು ಎಂಬುದು ಗೊತ್ತಿಲ್ಲದ ಕನ್ನಡಾಂಬೆಯ ಪುತ್ರ ರತ್ನರಾಗಿದ್ದಾರೆ. ಅವರ ಜಯಂತಿಯಿಂದ ಡಾಕ್ಟರ್ ರಾಜ್ಕುಮಾರ್ ಸಂಘದ ವತಿಯಿಂದ ರಕ್ತದಾನ ಶಿಬಿರ, ಆರೋಗ್ಯ ತಪಾಸಣಾ ಶಿಬಿರ, ನೇತ್ರ ತಪಾಸಣೆ ಶಿಬಿರಗಳನ್ನು ಕೈಗೊಂಡು ಸಾರ್ಥಕ ರೀತಿಯಲ್ಲಿ ಅವರ ಜಯಂತಿಯನ್ನು ಆಚರಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ಅವರು ಜೀವಂತವಾಗಿರುವಾಗಲೇ ಅಂದರೆ 90 ವರ್ಷಗಳಿಂದಲೂ ಅವರ ಹುಟ್ಟುಹಬ್ಬವನ್ನು ಆನೇಕಲ್ ಪಟ್ಟಣದಲ್ಲಿ ಅನ್ಯೋನ್ಯವಾಗಿ ಆಚರಿಸಿಕೊಂಡು ಬಂದಿದ್ದೇವೆ. ಮುಂದೆಯೂ ಸಹ ಆಚರಿಸುತ್ತೇವೆ ಎಂದು ಸಂತಸದಿಂದ ಹೇಳಿದರು. ಸಮಾರಂಭದಲ್ಲಿ ಅನೇಕ ಕನ್ನಡ ಹೋರಾಟಗಾರರು, ಕನ್ನಡ ಅಭಿಮಾನಿಗಳು, ಮಧು ಎಸ್ ಮೂರ್ತಿ, ಗಂಗಾಧರ್, ಕುಮಾರ್, ನಾಗೇಂದ್ರ, ಬಾಬು, ಶಶಿಶೇಖರ್, ಭರತ್ ಕುಮಾರ್, ಮುರಳಿ ಕೆಂಪಯ್ಯ ಮತ್ತು ಮಹದೇವ್ ನರಸಿಂಹ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಪ್ರತಿ ವರ್ಷ ಅಂದರೆ ಸುಮಾರು 35 ವರ್ಷಗಳ ಕಾಲ ನಾವು ನಿರಂತರವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನೋತ್ಸವನ ತುಂಬ ಸಂತೋಷವಾಗಿ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷ ಸಹ ಅನ್ನದಾನ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಅವರಂದರೆ ನಾವು ದೇವರು ನೋಡಿಲ್ಲ, ಆ ಊರಲ್ಲೇ ನಾವು ಅವ್ರನ್ನ ಕಾಣ್ಬಿಟ್ಟಿದ್ದೀವಿ. ಎಲ್ಲ ಗುಣಗಳು ರಾಜ್ಕುಮಾರಲ್ಲಿ, ಅಣ್ಣವರಲ್ಲಿ ಅವ್ರನ್ನ ಹೆಸರೇಳಕ್ಕೆ ನಮ್ಗೆ ಕಷ್ಟ ಆಗುತ್ತೆ. ದೊಡ್ಡ ಯಜಮಾನರು ಅಂತಲೇ ಕರೆಯೋದು. ಅವರು ಕೊಟ್ಟಂಥ ಹಾದಿಯಲ್ಲಿ ನಡೀತಾ ಇದ್ದೇವೆ. ಅವರ ಒಂದು ವ್ಯಕ್ತಿತ್ವ, ಸರಳತೆ ಮತ್ತು ಸೌಜನ್ಯ ಎಲ್ಲ ಅಣ್ಣವ್ರ ಹತ್ರ ಇದೆ. ಅಣ್ಣವ್ರ ಕುಟುಂಬದವರಿಂದನೂ ತುಂಬ ಇದೆಲ್ಲ ಕಲ್ತಿದ್ದೀವಿ. ಅವತ್ತಿಂದ ತುಂಬ ವಿಶ್ವಾಸ. ನಾವು ದೇವರಂತೂ ನೋಡಿಲ್ಲ, ದೇವ್ರ ಮುಖಾಂತರ ಅವ್ರು ನೋಡ್ಬಿಟ್ಟಿದ್ವಿ. ಎಲ್ಲ ಪಾತ್ರಗಳು ಅಣ್ಣವ್ರು ನೋಡಿದ್ದೀವಿ, ಎಲ್ಲ ವಿಚಾರದಲ್ಲಿ ಅಣ್ಣವ್ರು ಗೊತ್ತು. ಹಂಗಾಗಿ ಅವ್ರ ಕಂಡ್ರೆ ತುಂಬ ಅಭಿಮಾನ. ತುಂಬ ಇವಾಗಿಂದ 35 ವರ್ಷಗಳ ಕಾಲ ನಿರಂತರವಾಗಿ ನಾವು ಮಾಡ್ಕೊಂಬಂದೀವಿ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಹೆಸರಲ್ಲಿ ಪ್ರಥಮವಾಗಿ ಆನೇಕಲ್ನಲ್ಲಿ ಐ ಕ್ಯಾಂಪ್ ಅಂತ ಮಾಡಿದ್ವಿ. ಆಗ ಪಾರ್ವತಮ್ಮ ಅವ್ರು ಬಂದಿದ್ದರು, ಮತ್ತು ರಾಘಣ್ಣ ಬಂದು ಉದ್ಘಾಟನೆ ಮಾಡಿಕೊಟ್ರು. ರಾಜ್ಕುಮಾರ್ ಟ್ರಸ್ಟ್ ಅಂತ ಆಗ ಓಪನ್ ಮಾಡಿ, ರಾಜ್ಕುಮಾರ್ ಇವಾಗ ಏನು ನಡೀತಾ ಇದೆ, ನಾನಾ ನೇತ್ರಾಲಯ ಮತ್ತು ಶಂಕರ ಕಣ್ಣಿನ ಹಾಸ್ಪಿಟ್ಲೆ ಸುಮಾರು ಕಡೆ ನೇತ್ರಾಲಯ ನಡೀತಾ ಇರೋದ್ರಿಂದ ಡಾಕ್ಟರ್ ರಾಜ್ಕುಮಾರ್ ಅವರೇ ಸ್ಫೂರ್ತಿ ನಮಗೆ. ಅವರಿಂದ ಸಾವಿರಾರು ಜನ ಕಣ್ಣುಗಳು ದಾನ ಮಾಡಿದ್ದಾರೆ, ಕಣ್ಣುಗಳನ್ನು ಈಗಲೂ ಇದು ಮಾಡ್ತಾಯಿದ್ದಾರೆ. ಹೀಗಾಗಿ ಅವರು ಸ್ಫೂರ್ತಿ. ನಿಜವಾಗ್ಲೂ ಡಾಕ್ಟರ್ ರಾಜ್ಕುಮಾರ್ ಅಂದರೆ ನಮಗೊಂಥರ ಪ್ರಾಣ. ನಾವಿರೋವರೆಗೂ, ನಮ್ಮ ಜೀವನ ಇರೋವರೆಗೂ ಇಂಥರ ಕಾರ್ಯಕ್ರಮ ನಡೀತಾನೆ ಇರ್ತದೆ. ಸುಮಾರು 35 ವರ್ಷಗಳ ಕಾಲ ನಿರಂತರವಾಗಿ ನಾವು ರಾಜ್ಕುಮಾರ್ ಅವ್ರ ಹೆಸರಲ್ಲಿ ರಂಗ ಜಾತ್ರೆ ಅಂತ ಮಾಡಿದ್ದೀವಿ. ಆಮೇಲೆ ಐ ಕ್ಯಾಂಪ್ ಮಾಡ್ತೀವಿ, ಮತ್ತು ಬ್ಲಡ್ ಕ್ಯಾಂಪ್ ಮಾಡ್ತೀವಿ, ಆರೋಗ್ಯ ತಪಾಸಣಾ ಕೇಂದ್ರಗಳು ಮಾಡಿದ್ದೀವಿ. ಸುಮಾರು ಕಾರ್ಯಕ್ರಮವನ್ನು ಅಣ್ಣವರ ಹೆಸರಲ್ಲಿ ಮಾಡ್ತಾನೆ ಇದ್ದೀವಿ, ನಿರಂತರವಾಗಿ ಮಾಡ್ತಾಯಿದ್ದೀವಿ. ಅದು ಶಾಶ್ವತವಾಗಿ ನಾವಿರೋವರೆಗೆ ಇರ್ತದೆ ಖಂಡಿತ. ರಾಜ್ಕುಮಾರ್ ಕುಟುಂಬ ಅಷ್ಟೇ, ಅವರೊಂಥರ ಸ್ಫೂರ್ತಿದಾಯಕ.
ಯಾರೇ ಬಂದರೂ ವಿಶ್ವಾಸವಾಗಿ ಮಾತಾಡಿಸ್ತಾರೆ, ವಿಶ್ವಾಸ ಕಳಿಸ್ತಾರೆ, ಕೇಳ್ತಾರೆ, ಏನು ಎತ್ತ ಎಲ್ಲ ಕೇಳಿ ವಿಚಾರಿಸ್ತಾರೆ. ಆಮೇಲೆ ಅವ್ರ ಸ್ಫೂರ್ತಿ ಅವರು ಇವಾಗೂ ಅಷ್ಟೇ, ಪುನೀತ್ ಸರ್ ಇದ್ದಾಗೂ ಅಷ್ಟೇ. ಪುನೀತ್ ಸರ್ ಇದ್ದಾಗ ಪ್ರತಿಯೊಂದು ವಿಚಾರಗಳು ನಾವು ಪುನೀತ್ ರಾಜ್ಕುಮಾರ್ ಹಂಚ್ಕೊತಾ ಇದ್ವಿ. ಅವ್ರು ಯಾವುದೇ ಆಗಲಿ, ನಾವು ಏನಾದರೂ ನಾವಿದ್ದೀವಿ ಅಂತ ತುಂಬ ಧೈರ್ಯ ತುಂಬೋರು. ಅದಾದ ನಂತರ ಇವಾಗ ಯುವ ರಾಜ್ಕುಮಾರ್ ಬಂದಿದ್ದಾರೆ, ಅವರು ಸಹ ನಮ್ಮ ಸ್ಫೂರ್ತಿ ಆಗಿರಲಿ. ರಾಜ್ಕುಮಾರ್ ಕುಟುಂಬ ಎಲ್ರಿಗೂ, ನಿಮಗೆಲ್ಲರೂ ಒಳ್ಳೆಯದಾಗಲಿ. ರಾಜ್ಕುಮಾರ್ ಅವರ ಜಯಂತಿ ಎಲ್ರಿಗೂ ಆದರ್ಶಪೂರ್ತಿ ಆಗಲಿ. ಎಲ್ಲರೂ ಸಹ ನೆಮ್ಮದಿ, ಸಂತೋಷ, ಮಳೆ ಬರಲಿ. ರಾಜ್ಕುಮಾರ್ ಜಯಂತಿ ಆಚರಣೆ ಮಾಡ್ತೀವಿ, ಮಳೆ ಬರಲಿ ಅಂತೇಳಿ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ. ರಾಜ್ಕುಮಾರ್ ಅವ್ರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಅವರು ಆಡು ಮುಟ್ಟಿದ ಸೊಪ್ಪಿಲ್ಲ, ಅಣ್ಣವ್ರು ಮಾಡೋ ಪಾತ್ರಗಳೇ ಇಲ್ಲ ಅಂತಾರೆ. ಬಟ್ ಅವರು ಕೌಟುಂಬಿಕವಾಗಿ ಅವರದ್ರ ಎಲ್ಲ ಇದೆ. ಜೀವನದಲ್ಲಿ ಏನು ನಡೆಸ್ಕೋಬೇಕು, ಅಣ್ಣ ತಮ್ಮಂದಿರು ಯಾವ ಥರ ಇರಬೇಕು, ಅಕ್ಕ ತಂಗಿರು ಯಾವ ಥರ ನೋಡ್ಕೋಬೇಕು, ತಂದೆ ತಾಯಿಗಳನ್ನ ಯಾವ ಥರ ನೋಡಬೇಕು, ಎಲ್ಲ ಅವರು ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ರಾಜ್ಕುಮಾರ್ ಚಿತ್ರ ಅಂದರೆ ಒಂದು ಗ್ರಂಥ ಅದು. ಅದರಲ್ಲಿ ಏನು ಸಿಗಲ್ಲ, ಏನು ಹೋಗಲ್ಲ ಅಂತ ಎಲ್ಲ ಇದೆ. ಅದರಲ್ಲಿ ಹುಡುಕಿದ್ರೆ ಸಿಗ್ತಾನೆ ಇರ್ತದೆ. ರಾಜ್ಕುಮಾರ್ ಒಂದು ಅದು ಹೇಳೋಕ್ಕಾಗಲ್ಲ. ಅದೆಲ್ಲ ಅಣ್ಣವ್ರ ಕುಟುಂಬ ಆಗಲಿ, ಅಣ್ಣವರಾಗಲಿ, ಅವ್ರ ಹತ್ರ ಎಲ್ಲ ಇದಾವೆ. ಏನು ಹುಡ್ಕಂಗಿಲ್ಲ ನೀವು. ಅವ್ರ ಮನೆಗೆ ಹೋದರೆ ಅವು ನೆರಳಿ ಬಿದ್ದರೆ ಸಾಕು, ನಿಜವಾಗಲೂ ಎಷ್ಟು ಬದಲಾವಣೆ ಆಗ್ತಾರೆ. ರಾಜ್ಕುಮಾರ್ ಮನೆ, ರಾಜ್ಕುಮಾರ್ ಅವರ ಕುಟುಂಬ, ನೀವು ಏನೇ ಆಗಲಿ ಅವು ನೆರಳು ಬಿದ್ದರೆ ಖಂಡಿತ ಅವ್ನು ಪ್ರವೃತ್ತಿ ಆಗ್ತಾನೆ. ನಾನೊಬ್ಬ ಸಾಕ್ಷಿ. ನಾವು ಹೆಂಗಿದ್ರು ಹೆಂಗೆ ಆಗೋಗ್ಬಿಟ್ರಿ. ಆದರೂ ಅವರ ಒಂದು ನೆನಪು ಸದಾ ಇರಲಿ. ರಾಜ್ಕುಮಾರ್ ಜಯಂತಿ ಅದ್ಭುತವಾಗಿ ನಡೀಲಿ ಅಂತೇಳಿ ನನ್ನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ನಮಸ್ಕಾರ ಮಾಡ್ತಾ, ಮಾಧ್ಯಮ ಮಿತ್ರರಿಗೆ ಉತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೆ ಈ ಸಂದರ್ಭದಲ್ಲಿ. ರಾಜ್ಕುಮಾರ್ ಅವರು ಬಂದು 3 ಸಾರಿ ಅಣ್ಣವ್ರು ಬಂದಿದ್ದಾರೆ. ಅಣ್ಣವ್ರು ಬಂದಿದ್ದಾರೆ. ಒಂದು ನಂಜುಂಡಿ ಕಲ್ಯಾಣ ಒಂದು ಸಾರಿ ಬಂತು. ಕರ್ನಾಟಕ ರತ್ನ ಪ್ರಶಸ್ತಿ ಒಂದು ಸಾರಿ ಬಂತು. ಇನ್ನೊಂದು ಸಾರಿ 3 ಸಾರಿ ಅಣ್ಣವ್ರು ಬಂದಿದ್ದಾರೆ. ಇಲ್ಲಿ ಅವರು ರಾಜ್ಕುಮಾರ್ ಪ್ರಥಮವಾಗಿ ಒಂದು ಹಾಡು ಹೇಳಿದರು, ಶಿವಪ್ಪ ಕಾಯೋ ತಂದೆ ಅಂತ. ಅವರು ನಮ್ಮ ಆನೆಕಲ್ಲವರು ರಂಜು ಕವಿ ಅಂತ ಅವ್ರು ಬರೆದಿದ್ರು. ಅವಾಗಿಂದ ಅವ್ರು ನೆನೆಸ್ಕೊತಾ ಇದ್ರು. ನಮ್ಮ ಪಂಡ್ರಿ ಮಾಸ್ಟರ್ ನೆನೆಸ್ಕೊತಾ ಇದ್ರು. ನನಗೆ ಗೊತ್ತಂಗೆ ರಾಜ್ಕುಮಾರ್ ಆಮೇಲೆ ಮಲ್ಲಮ್ಮನ ಪವಾಡ ಅಂತೇಳಿ ಒಂದು ಚಿತ್ರೀಕರಣ ಮಾಡಿದ್ರು ದೊಡ್ಡಕೆರೆ ಏರಿಯಾ ಮೇಲೆ. ನನಗೆ ನೆನಪಿರಲಿಲ್ಲ ಅವಾಗ. ಅಣ್ಣವರೇ ಹೋದಾಗ ಹೇಳ್ತಾಯಿದ್ರು. ಆಮೇಲೆ ಉದಯ್ ಕುಮಾರ್ ಅವರು ಆನೆಕಲ್ಲವರು, ಅವರ ನೆನಪು ಸಾದ ಹೋದಾಗ ಅಣ್ಣವರು ಅವಾಗ ಮೆಲ್ಕಾಕೋರು. ಆನೆಕಲ್ ಅಂದರೆ ಒಂಥರ ಭಾವನಾತ್ಮಕ ಸಂಬಂಧ. ನಮಗೂ ಅಷ್ಟೇ. ಅವ್ರಿಗೊಂಥರ ಈ ಕಲೆಗಳ ಮೇಲೆ ತುಂಬ ಪ್ರೀತಿ, ವಿಶ್ವಾಸ ಜಾಸ್ತಿ. ಯಾವತ್ತೂ ಅಣ್ಣವರು ಕಲೆ ಬಿಟ್ಟರೆ ಬೇರೆ ಮಾತಾಡೇ ಇಲ್ಲ. ನಾಟಕ ಅದು ಇದೆಲ್ಲ ಕೇಳೋರು ಅಷ್ಟೇ. ಹಾಗಾಗಿ ರಾಜ್ಕುಮಾರ್ ಅವರನ್ನು ನಾವೇನು ಮಾತಾಡೋಕ್ಕಲ್ಲ. ಅವ್ರ ಬಗ್ಗೆ ನಾವು ಹೇಳೋ ಯೋಗ್ಯತೆ ನಮಗಿಲ್ಲ. ಸರ್, ನಾವು ಆನೇಕಲ್ ನಗರದಲ್ಲಿ ರಾಜ್ಕುಮಾರ್ ಅಭಿಮಾನಿಗಳ ಸಂಘವನ್ನು ಆರಂಭಿಸಿ ಇದು ಸುಮಾರು 35 ವರ್ಷಗಳಾಗಿವೆ. ಅದು ನಮ್ಮ ಪ್ರಸಾದ್ ಅವರ ನೇತೃತ್ವದಲ್ಲಿ 35 ವರ್ಷಗಳ ಹಿಂದೆ ಒಂದು ಸಮಿತಿ ರಚಿಸಿ ಇವತ್ತಿಗೂ ಅದೇ ಸದಸ್ಯರಿದ್ದಾರೆ. ಅವರೇ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಈ ಒಂದು ಸಂಘನ ನಿರಂತರವಾಗಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಎಂದೂ ನಿಲ್ಲಿಸದೆ ಕೊರೋನಾ ಸಮಯದಲ್ಲಿ ಸಹ ನಾವು ಪರ್ಮಿಷನ್ ತೊಗೊಂಡು ಆಚರಿಸಿ ನಾವು ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಯಾರಿಗೂ ತೊಂದರೆ ಕೊಡದೆ, ಎಲ್ಲೂ ಸಹ ಧನ ಸಹಾಯನ ಪಡೆಯದೆ ನಮ್ಮಲ್ಲೇ ನಾವು ಅದನ್ನು ಖರ್ಚನ್ನು ವಹಿಸ್ಕೊಂಡು ಆ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೇವೆ. ನಮಗೊಂದು ಹೆಮ್ಮೆಯ ಸಂಗತಿ ಅಂತಂದರೆ ಪ್ರಪ್ರಥಮವಾಗಿ ನೇತ್ರದಾನದ ಒಂದು ಶಿಬಿರವನ್ನು ನಡೆಸಿದ್ದು ಇಡೀ ಕರ್ನಾಟಕದಲ್ಲಿ ನಮ್ಮ ಆನೇಕಲ್ ರಾಜ್ಕುಮಾರ್ ಅಭಿಮಾನಿ ಸಂಘದ ವತಿಯಿಂದ. ಆ ದಿನ ಪಾರ್ವತಮ್ಮ ರಾಜ್ಕುಮಾರ್ ಅವರು ಬಂದು ಇಲ್ಲಿ ನಮ್ಮ ಸಂಘದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈಗಲೂ ಸಹ ನಾವು ಪ್ರತಿ ವರ್ಷವೂ ನೇತ್ರ ತಪಾಸಣೆ ಹಾಗೂ ನೇತ್ರ ಆಪರೇಷನ್ ಚಿಕಿತ್ಸೆಗಳನ್ನು ಸಹ ನಾರಾಯಣ ಹೃದಯ ನೇತ್ರಾಲಯದ ಸಹಕಾರದಿಂದ ನಡೆಸ್ತಾ ಇದ್ದೀವಿ. ಅದೇ ರೀತಿ ಇನ್ನೂ ಅನೇಕ ಉತ್ತಮ ಕಾರ್ಯಕ್ರಮಗಳನ್ನು ನಮ್ಮ ಅಧ್ಯಕ್ಷರಾದ ಪ್ರಸಾದ್ರವರ ಒಂದು ಸಹಕಾರದಿಂದ, ಸಂಘದ ಎಲ್ಲ ಪದಾಧಿಕಾರಿಗಳ ಸಹಕಾರದಿಂದ ಎಲ್ಲೂ ಭೇದ ಭಾವ ಇಲ್ಲದೆ ನಡೆಸ್ತಾ ಇದ್ದೇವೆ. ಇದಕ್ಕೆ ಈ ಚಲನಚಿತ್ರ ನಟರ ಅಭಿಮಾನ ಸಂಘಗಳು ಸುಮಾರಷ್ಟಿದ್ದಾವೆ. ಇವತ್ತಿನ ಕಾಲಘಟ್ಟದ ನಾಯಕರ ಅಭಿಮಾನಿ ಸಂಘಗಳು ಬರೀ ಸಿನಿಮಾದಲ್ಲಿ ಮಾತ್ರ ರಾಜ್ಯ, ನೆಲ, ಭಾಷೆ, ಹೋರಾಟ ಈ ರೀತಿ ಬರೀ ಸಿನಿಮಾಗಳಲ್ಲಿದ್ದಾವೆ, ಹಾಡುಗಳಲ್ಲಿದ್ದಾವೆ. ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಕಾಲಘಟ್ಟದ ಎಲ್ಲಾ ನಾಯಕ ನಟರು ಮತ್ತೆ ಆಗಿನ ಕನ್ನಡ ಚಿತ್ರರಂಗ ರಾಜ್ಯದ ಸಮಸ್ಯೆ ಬಂದಾಗ, ಕುಡಿಯೋ ನೀರಿನ ಸಮಸ್ಯೆ ಬಂದಾಗ ಅದೆಲ್ಲ ಬೀದಿಗಿಳಿದು ಅವ್ರು ನಿಜವಾದ ನಾಯಕ ನಟರು ಅಂತ ತೋರ್ಪಡಿಸ್ಕೊಳ್ತಾ ಇದ್ರು. ಅದನ್ನ ಇವತ್ತು ಬರೀ ತೆರೆ ಮೇಲೆ ನೋಡ್ತಾ ಇದ್ದೀರಿ ವಿನಃ ಯಾವುದೇ ಕಾರಣ ಬರೀ ರಾಜಕೀಯಕ್ಕೆ ಮಾತ್ರ ಬರ್ತಾರೆ. ರಾಜ್ಕುಮಾರ್ ಯಾವತ್ತು ಯಾವುದೇ ಒಂದು ಪಕ್ಷದ ಪರ ನಿಂತಿಲ್ಲ. ಕುಟುಂಬ ರಾಜಕೀಯದಲ್ಲಿ ಇದ್ರೂ ಕೂಡ ಅವ್ರು ಯಾವತ್ತೂ ಆ ಪಕ್ಷದ ಪರ ಇರ್ಲಿಲ್ಲ. ಇವತ್ತು ಈ ಒಂದು ಅಭಿಮಾನಿ ಸಂಘಗಳಿಗೆ ಏನ್ ಹೇಳಕ್ ಬಯಸ್ತೀವಿ? ಹೇಗೆ ಮಾದರಿ ಆಗ್ತಾರೆ ರಾಜ್ಕುಮಾರ್ ಅವರ ಕುಟುಂಬ? ಸರ್, ಈಗ ನೀವು ತಾವೇ ಹೇಳ್ದಂಗೆ ಅವರು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದವರಲ್ಲ. ಯಾವುದೇ ಒಬ್ಬ ರಾಜಕಾರಣಿಗನ್ನ
ಬೆಂಬಲಿಸಿದವರಲ್ಲ ಅವರು. ಇಡೀ ಕರ್ನಾಟಕಕ್ಕಾಗಿ ಕನ್ನಡ ಜನತೆಗಾಗಿ ಅವರು ಹೋರಾಡ್ತಾ ಇದ್ದರು. ಅವರು ಈ ಒಂದು ನಮ್ಮ ಗೋಕಾಕ್ ಚಳವಳಿಗೆ ಅವರು ಧುಮುಕಿದ್ದೇ ಗೋಕಾಕ್ ಚಳವಳಿ ಇಡೀ ಕರ್ನಾಟಕಕ್ಕೆ ಹೆಸರುವಾಸಿ ಆಯಿತು. ಅದಕ್ಕೊಂದು ಶಕ್ತಿ ಬಂತು. ಅವರಿಲ್ಲದೆ ಇದ್ದಿದ್ದರೆ ಗೋಕಾಕ್ ಚಳವಳಿ ಯಶಸ್ವಿ ಆಗ್ತಾ ಇರಲಿಲ್ಲ. ಆ ಥರದ ನಾಯಕ ನಟರು ಯಾರೂ ಇಲ್ಲ ಈ ದಿನ. ಆ ರೀತಿ ನಮ್ಮನ್ನು ಮುನ್ನಡೆಸೋರು ಯಾರೂ ಇಲ್ಲ. ಯಾಕಂದರೆ ರಾಜ್ಕುಮಾರ್ ಅವರಿಗೆ ಇರೋ ಅಭಿಮಾನಿಗಳು ಹೃದಯದಿಂದ ಬಂದಿರತಕ್ಕಂಥ ಅಭಿಮಾನಿಗಳು. ಇವತ್ತಿಗೂ ಸಹ ಅವರು ಎಂದಿಗೂ ಸಹ ಅವರ ನಿರಂತರ ಅಭಿಮಾನಿಗಳವರು. ಹಾಗಾಗಿ ಅವರು ನಮಗೆ ಮಾದರಿ ಆಗ್ತಾರೆ. ಈಗಿನ ನಟರಲ್ಲ, ಯಾರನ್ನೂ ತೆಗಳಕ್ಕಲ್ಲ, ಖಂಡಿತವಾಗಲೂ ಆ ರೀತಿ ಮುನ್ನಡೆಸುವವರು, ಆ ರೀತಿ ಮಾದರಿಯಾಗಿ ನಿಲ್ಲತಕ್ಕಂಥ ಸಜ್ಜನ ವ್ಯಕ್ತಿ ಇದುವರೆಗೆ ನಮ್ಗೆ ಕಂಡಿಲ್ಲ. ಹಾಗಾಗಿ ರಾಜ್ಕುಮಾರ್ ಅವರೇ ನಮಗೆ ಭಿನ್ನವಾಗಿ ಪ್ರತ್ಯೇಕವಾಗಿ ಕಾಣ್ತಾರೆ ಅಂತ ಹೇಳ್ತಾ ನಾನು ಈ ಎರಡು ಮಾತು. ತೆರೆ ಮೇಲೆ ಏನ್ ನುಡಿದ್ರು ಅವರು, ಹೌದು, ಹಾಡಿನ ಮೂಲಕ ಆಗ್ಬೋದು, ಹೌದೌದು, ಹೌದು, ಚಿತ್ರಕಥೆಗಳ ಮೂಲಕ ಹೌದು, ಹೌದೌದು, ಅದನ್ನ ಬೀದಿಗೆ ಇಳಿಸಿದಂತ ನಾಯಕ ನಟರ ಒಂದು ಕಾಲಘಟ್ಟ ಅದು. ಮೇರು ನಟರಾಗಿ ಮಾಡಿದಂತ ಇವತ್ತಿನ ಚಲನಚಿತ್ರ ನಟರ ಅಭಿಮಾನಿಗಳಾಗ್ಬೋದು, ಚಲನಚಿತ್ರ ನಟರಾಗಬಹುದು, ಅದು ಎಲ್ಲೂ ಕಾಣಿಸ್ತಲ್ಲ. ಇವತ್ತಿನ ಅಭಿಮಾನಿಗಳಿಗೆ ಈ ಒಂದು ಸರಳವಾಗಿ ಆಚರಣೆ ಮಾಡ್ತಾರಂತ, ಸಮಾಜಮುಖಿಯಾಗಿ ಆಚರಣೆ ಮಾಡಂತ ಈ ಕಾರ್ಯಕ್ರಮ ಹೆಂಗ್ ಮಾದರಿ ಆಗ್ತದೆ? ನಮ್ಮಲ್ಲೇ ನಮ್ಮಂಥ ಒಂದು ಸಣ್ಣ ಸಂಸ್ಥೆಗಳೇ ಅವ್ರಿಗೆ ಮಾದರಿ ಆಗಬೇಕು. ಅವರು ನಮ್ಮನ್ನು ನೋಡಿ ನಾವು ಈ ರೀತಿ ಸರಳವಾಗಿ ಆಚರಿಸಿ ಬಡ ಜನರ ಮಧ್ಯದಲ್ಲಿ ನಾವು ರಾಜ್ಕುಮಾರ್ ಅವ್ರನ್ನ ನೆನೆಸ್ತಾ ಇರೋದಕ್ಕೆ ಅದೇ ಸಾಕ್ಷಿ. ಅದು ಬಿಟ್ಟು ತುಂಬ ವಿಜೃಂಭಣೆಯಿಂದ ಆಚರಿಸಿ ಭಾಳ ದೊಡ್ಡ ಶೋ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಅದ್ರ ಬದಲು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಏರ್ಪಡಿಸಿ ನೇತ್ರದಾನ ಅಥವಾ ಒಂದು ಪುಸ್ತಕ ದಾನ, ಬಡ ಮಕ್ಕಳಿಗೆ ಸಹಾಯ ಆಗುವುದು, ಈ ಥರದ್ದು ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ನಾವು ಮಾಡ್ತಾಯಿದ್ದೀವಿ. ಅದೇ ರೀತಿ ಆ ಮಾದರಿನಲ್ಲಿ ಎಲ್ಲರೂ ನಡೆಸ್ಕೊಂಡು ಹೋದರೆ ನಿಜವಾಗ್ಲೂ ಕರ್ನಾಟಕಕ್ಕೆ ಒಳ್ಳೆಯದಾಗುತ್ತೆ ಅಂತ ನನ್ನ ಅಭಿಪ್ರಾಯ.